ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ಅವರ ಕುಟುಂಬ ವರ್ಗದವರಿಗೆ ಹಾಗೂ ಅವಲಂಬಿತರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರು, ಶಿಕ್ಷಕರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ವಿಶೇಷ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಜಾರಿ ಮಾಡಿದ್ದೇ ಆದರೆ ನೌಕರರಿಗೆ ಪ್ರತಿ ತಿಂಗಳು ಉಪಯೋಗ ಆಗುವಂತಹ ಮಾಹಿತಿಯಾಗತ್ತೆ. ಪ್ರತಿಯೊಬ್ಬ ನೌಕರರಿಗೆ, ಕುಟುಂಬ ವರ್ಗದವರಿಗೆ ಒಂದು ವರದಾನವಾಗುವಂತಹ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಈ ಯೋಜನೆಯಲ್ಲಿ ನೌಕರರು ನೀಡುತ್ತಿದ್ದಂತಹ ತಿಂಗಳ ವಂತಿಕೆಯನ್ನು ರದ್ದುಪಡಿಸಬೇಕು ಅಂತ ಹೇಳಿ ಒತ್ತಾಯಗಳು ಕೇಳಿಬರ್ತಾ ಇದೆ. ಸರ್ಕಾರ ಈ ವಂತಿಕೆಯನ್ನು ರದ್ದುಪಡಿಸುತ್ತಾ? ಇದರಿಂದ ನಿವೃತ್ತ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಏನೇನು ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರಿಗೆ ಎಷ್ಟೋ ವರ್ಷಗಳ ನಂತರ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಾಯಿತು. ಆದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಉಚಿತವಾಗಿದೆಯಾ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗಿದೆಯಾ, ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ವಂತಿಕೆಯನ್ನು ರದ್ದುಪಡಿಸುವ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಈ ಚರ್ಚೆ ಏನಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ ಬನ್ನಿ. ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಲಿಕ್ಕೆ ಅವಕಾಶಕ್ಕಾಗಿ ಅಭಿನಂದಿಸುತ್ತಾ, ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅವಲಂಬಿತರಿಗೆ ಸಮಗ್ರ ನಗದು ರಹಿತ ಆರೋಗ್ಯ ಸೇವೆ ಒದಗಿಸಲು ಜಾರಿಗೊಳಿಸಲಾದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ನೌಕರರ ವೇತನದಿಂದ ಮಾಸಿಕ ವಂತಿಗೆಯನ್ನು ಕಡ್ಡಾಯವಾಗಿ ಕಡಿತಗೊಳಿಸುವ ಸರ್ಕಾರದ ಈ ನಿರ್ಧಾರ ಅವೈಜ್ಞಾನಿಕವಾಗಿದೆ ಎಂದು ಭಾವಿಸುತ್ತೇನೆ. ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಸಂಪೂರ್ಣ ಸರ್ಕಾರವೇ ನಿರ್ವಹಿಸುತ್ತಿದ್ದಾಗ ನೂತನ ಯೋಜನೆ ಹೆಸರಿನಲ್ಲಿ ನೌಕರರ ಮೇಲೆ ಆರ್ಥಿಕ ಹೊರೆ ಹಾಕುವುದು ಅತ್ಯಂತ ಅನ್ಯಾಯದ ನಡೆಯಾಗಿದೆ. ಸರ್ಕಾರಿ ನೌಕರರ ಸೇವೆಗೆ ಪ್ರತಿಫಲವಾಗಿ ಸರ್ಕಾರವು ಅವರ ಆರೋಗ್ಯ ರಕ್ಷಣೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಬೇಕಿತ್ತು. ಆದರೆ ನೌಕರರಿಂದ ಮಾಸಿಕ ಕಂತು ಸಂಗ್ರಹಿಸುವ ಮೂಲಕ ಯೋಜನೆಯ ಮೂಲ ಉದ್ದೇಶವಾದ ಉಚಿತ ನಗದು ರಹಿತ ಚಿಕಿತ್ಸೆಯ ಆಶಯಕ್ಕೆ ಧಕ್ಕೆ ತರಲಾಗಿದೆ. ಈ ಯೋಜನೆ ಐಚ್ಛಿಕ ಎಂದು ಹೇಳಲಾಗಿದ್ದರೂ ಸಹ ಲಕ್ಷಾಂತರ ನೌಕರರು ತಮ್ಮ ಮತ್ತು ತಮ್ಮ ಕುಟುಂಬದ ತುರ್ತು ಆರೋಗ್ಯ ರಕ್ಷಣೆಗಾಗಿ ಅನಿವಾರ್ಯವಾಗಿ ಯೋಜನೆಯಲ್ಲಿ ಉಳಿದ ಕಂತು ಪಾವತಿಸುವ ಒತ್ತಡಕ್ಕೆ ಒಳಗಾಗಿದ್ದಾರೆ. ಸರ್ಕಾರವು ನೌಕರರಿಂದ ಹಣ ಸಂಗ್ರಹಿಸುವ ಬದಲು ಆಸ್ಪತ್ರೆಗಳ ಕೊರತೆಯಿಂದ ಖಾಸಗಿ ಆಸ್ಪತ್ರೆಗಳತ್ತ ನೌಕರರು ಮುಖ ಮಾಡುವುದನ್ನು ತಪ್ಪಿಸಲು ಸರ್ಕಾರಿ ಆಸ್ಪತ್ರೆಗಳ ಮೂಲ ಸೌಕರ್ಯ ಮತ್ತು ಚಿಕಿತ್ಸಾ ಗುಣಮಟ್ಟವನ್ನು ಹೆಚ್ಚಿಸಲು ಈ ಹಣವನ್ನು ಬಳಸಬೇಕು. ತಮ್ಮ ಇಡೀ ಜೀವನವನ್ನು ರಾಜ್ಯದ ಸೇವೆಗೆ ಮುಡುಪಾಗಿಟ್ಟ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಅನುದಾನಿತ ಶಾಲಾ ಶಿಕ್ಷಕರಿಗೆ ಈ ಯೋಜನೆಯನ್ನು ವಿಸ್ತರಿಸಿಲ್ಲ. ವಯಸ್ಸಾದ ನಂತರ ಆರೋಗ್ಯ ಸಮಸ್ಯೆಗಳು ಹೆಚ್ಚಿರುವ ಈ ಸಮುದಾಯಕ್ಕೆ ಆರೋಗ್ಯ ರಕ್ಷಣೆ ನೀಡದಿರುವುದು ನೋವಿನ ಸಂಗತಿಯಾಗಿದೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಗೊಂದಲ ಈಗ ಜ್ಯೋತಿ ಸಂಜೀವಿನಿಯ ಬದಲಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಎಂಬ ಹೊಸ ಯೋಜನೆ ಜಾರಿಯಾಗಿದ್ದು, ಹಿಂದಿನ ಯೋಜನೆಯಲ್ಲಿದ್ದ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ಹೊಸ ಯೋಜನೆಗೆ ವಂತಿಗೆ ಪಾವತಿ ಮತ್ತು ಕುಟುಂಬದ ವ್ಯಾಖ್ಯಾನದ ಗೊಂದಲಗಳನ್ನು ಸೃಷ್ಟಿಸಿದೆ. ಕರ್ನಾಟಕ ಸರ್ಕಾರವು ಕೂಡಲೇ ಈ ಯೋಜನೆಯನ್ನು ಪುನರ್ ಪರಿಶೀಲಿಸಿ ಎಲ್ಲ ರೀತಿಯ ಗಂಭೀರ ಮತ್ತು ದೀರ್ಘಕಾಲಿಕ ಕಾಯಿಲೆಗಳನ್ನು ಯೋಜನೆಗೆ ಸೇರಿಸಬೇಕು ಮತ್ತು ಚಿಕಿತ್ಸಾ ವೆಚ್ಚದ ವಾರ್ಷಿಕ ಮಿತಿಯನ್ನು ಹೆಚ್ಚಿಸಬೇಕು ಮತ್ತು ನಿವೃತ್ತ ನೌಕರರಿಗೆ, ಅನುದಾನಿತ ಶಿಕ್ಷಕರಿಗೆ ಯೋಜನೆಯನ್ನು ಕೂಡಲೇ ವಿಸ್ತರಿಸಿ ಸರ್ಕಾರಿ ನೌಕರರ ಆರೋಗ್ಯದ ವಿಷಯದಲ್ಲಿ ಸರ್ಕಾರವು ನಿರ್ಲಕ್ಷ್ಯ ವಹಿಸುವುದನ್ನು ಬಲವಾಗಿ ಖಂಡಿಸುತ್ತಾ, ಸರ್ಕಾರವು ಈ ಕೂಡಲೇ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಗ್ರೂಪ್ ಎ ನೌಕರರಿಂದ 1,000 ರೂಪಾಯಿಗಳನ್ನು, ಗ್ರೂಪ್ ಬಿ ನೌಕರರಿಂದ 500 ರೂಪಾಯಿಗಳನ್ನು, ಗ್ರೂಪ್ ಸಿ ನೌಕರರಿಂದ 350 ರೂಗಳನ್ನು ಹಾಗೂ ಗ್ರೂಪ್ ಡಿ ನೌಕರರಿಂದ 250 ರು ಅಂತೆ
ವೇತನದಿಂದ ಕಡಿತಗೊಳಿಸುವ ಮಾಸಿಕ ವಂತಿಗೆಯನ್ನು ಸಂಪೂರ್ಣವಾಗಿ ಹಿಂಪಡೆಯಬೇಕು. ಸರ್ಕಾರಿ ನೌಕರರ ಸಮಗ್ರ ಆರೋಗ್ಯ ರಕ್ಷಣೆಯ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಎಂದು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ತಿಂಗಳ ವಂತಿಕೆಯನ್ನು ರದ್ದುಪಡಿಸಬೇಕು ಅಂತ ಹೇಳಿ ಸಮಸ್ತ ನೌಕರರ ಪರವಾಗಿ ಮಾತನಾಡಿದ ಶ್ರೀ ರುದ್ರಪ್ಪ ಹನುಮಂತಪ್ಪ ನಿರಾಣಿಯರವರಿಗೆ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರವು ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ ಬಾಕಿ ಇರುವಂತಹ 7th ಪೇ ಕಮಿಷನ್ನ ಎಲ್ಲ ರೆಕಮೆಂಡೇಷನ್ಗಳನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು. 7th ಪೇ ಕಮಿಷನ್ನಲ್ಲಿ ಇನ್ನೂ 30 ರೆಕಮೆಂಡೇಷನ್ಗಳು ಇಂಪ್ಲಿಮೆಂಟ್ ಆಗೋಕ್ಕೆ ಬಾಕಿ ಇದೆ. ಅದರಲ್ಲಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ 10% ಅಡಿಷ್ನಲ್ ಪೆನ್ಷನ್ ಕೊಡೋ ಬಗ್ಗೆ ಹಾಗೂ 1/7/2022ರಿಂದ 31/7/2024 ಮಧ್ಯೆ ಏನು ರಿಟೈರ್ಡ್ ಆದಂಥ 30,000ಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ 7th ಪೇ ಕಮಿಷನ್ ಆಧಾರದಲ್ಲೇ ಪಿಂಚಣಿ ಸೌಲಭ್ಯಗಳನ್ನು ನೀಡಬೇಕು. ಅದರ ಜೊತೆಯಲ್ಲಿ ನೌಕರರಿಗೆ, ಸರ್ಕಾರಿ ನೌಕರರಿಗೆ ವೇತನ ಆಯೋಗದಲ್ಲಿ ಬಾಕಿ ಇರುವಂತಹ ಎಲ್ಲ ಸೌಲಭ್ಯಗಳನ್ನು ತಕ್ಷಣ ಜಾರಿ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು. ಪಿಂಚಣಿದಾರರ ಸಮಸ್ಯೆಗಳನ್ನು ಬಗೆಹರಿಸುವತ್ತ ಹಾಗೂ ಯಾರೆಲ್ಲ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿದ್ದಾರೆ ಅವರೆಲ್ಲರಿಗೂ ಕೂಡ ತಕ್ಷಣ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ವಿಸ್ತರಿಸುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು. ಅವರಿಗೂ ಕೂಡ 7th ಪೇ ಕಮಿಷನ್ ರೆಕಮೆಂಡೇಷನ್ ಮಾಡಿರುವಂಥ ಸಂಧ್ಯಾ ಕಿರಣ ಯೋಜನೆಯ ಜೊತೆಯಲ್ಲಿ KSS ಯಾವುದು ಅತ್ಯುತ್ತಮ ಆಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಈ KSS ಬಗ್ಗೆ ಮೊದಲಿಂದಲೂ ನಾನು ಹೇಳ್ತಾನೇ ಇದ್ದೆ, ಇದು ಉಚಿತವಾದ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಲ್ಲ. ನೌಕರರಿಂದ ವಂತಿಕೆಯನ್ನು ಸ್ವೀಕರಿಸಿ ವಂತಿಕೆ ಆಧಾರದಲ್ಲಿ ನಿಮಗೆ ಚಿಕಿತ್ಸೆ ಕೊಡುವಂಥದ್ದು. ಮಾರ್ಕೆಟ್ನಲ್ಲಿರುವಂತಹ ಹೆಲ್ತ್ ಇನ್ಶೂರೆನ್ಸ್ಗಳು ಇದಕ್ಕಿಂತ ಬೆಟರ್ ಆಗಿದೆ ಅಂತಲೇ ಹೇಳ್ಬೋದು. ಒಬ್ಬ ಎ ದರ್ಜೆ ನೌಕರರಿಗೆ ತಿಂಗಳಿಗೆ 1,000 ರೂಪಾಯಿ ಅಂತ ಹೇಳಿದ್ರೆ ವರ್ಷಕ್ಕೆ 12,000 ರೂಪಾಯಿ ಆಗುತ್ತೆ. 12,000 ರೂಪಾಯಲ್ಲಿ ಇದಕ್ಕಿಂತ ಬೆಟರ್ ಇರೋಂತಹ ಹೆಲ್ತ್ ಪ್ಲ್ಯಾನು ಸಿಗುತ್ತೆ. ಅದೇ ರೀತಿ ಬಿ ದರ್ಜೆ ನೌಕರರಿಗೆ 6,000 ರೂಪಾಯಿ ಆಗುತ್ತೆ. ಈ 6,000 ರೂಪಾಯಿಯಲ್ಲೂ ಕೂಡ ಅತ್ಯುತ್ತಮ ಇನ್ಶೂರೆನ್ಸ್ಗಳು ಸಿಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ರಾಜ್ಯಕ್ಕಾಗಿ ಕೆಲಸ ಮಾಡುವಂಥ ನಿವೃತ್ತ ನೌಕರರು, ಸರ್ಕಾರಿ ನೌಕರರಿಗೆ ತಕ್ಷಣ ಜಾರಿ ಬರುವಂತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ನ ವಂತಿಕೆಯನ್ನು ರದ್ದುಪಡಿಸಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.